ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಸ್ಟ್ ಹೇರ್ ಆಯಿಲ್ನ ಯಾವ ರೀತಿ ಚೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲ್ಸನ್ನು ಕೊಡಾಕತ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಚಾನಲ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ಹೇರ್ ಆಯಿಲ್ನ ನಾವು ಹಚ್ಕೋಬೇಕು ಅಂದರೆ ಯಾವ ಹೇರ್ ಆಯಿಲ್ನ ನಾವು ಚೂಸ್ ಮಾಡ್ಕೋಬೇಕು ನಮ್ಮ ಒಂದು ಡೈಲಿ ರುಟೀನ್ ಹೇರ್ ಆಯಿಲಲ್ಲಿ. ಯಾಕಂತಂದರೆ ನಾವು ಯಾವಾಗ್ಲೂ ಆಯಿಲ್ ಹಚ್ಚಲಾರ್ದೇ ಇರೋಕ್ಕಾಗಲ್ಲವಲ್ಲ. ನಾವು ಕಂಪಲ್ಸರಿ ಆಯಿಲ್ ಬೇಕೇ ಬೇಕು. ಅದರಲ್ಲೂ ಒಳ್ಳೆ ಆಯಿಲ್ ಇದ್ದರೆ ನಮಗೆ ಒಂದು ಒಳ್ಳೆ ಹೇರ್ಸಿಗೆ ಬೆನಿಫಿಟ್ ಅನ್ನೋದು ಸಿಗುತ್ತೆ. ಅಂದರೆ ಹೇರ್ ಗ್ರೋತಿಗಾಗಿರ್ಬೋದು, ಹೇರ್ ಫಾಲ್ ಕಂಟ್ರೋಲಿಗಾಗಿರ್ಬೋದು, ಹೇರ್ ಹೆಲ್ದಿ ಸಲುವಾಗಿ ಆಗಿರ್ಬೋದು, ಹೇರ್ಸ್ ರೂಟ್ಸ್ ಎಲ್ಲ ಸ್ಟ್ರಾಂಗ್ ಆಗಿರ್ಬೋದು. ಇದು ಎಲ್ಲನೂ ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡು ನಾವು ಹೇರ್ ಆಯಿಲ್ನ ಚೂಸ್ ಮಾಡ್ಕೋಬೇಕು. ಆ ಟೈಮಲ್ಲಿ ನಮಗೆ ನೆನಪಾಗೋದು ಫಸ್ಟು ಕೊಬ್ಬರಿ ಎಣ್ಣೆ. ಬಟ್ ಆ ಕೊಬ್ಬರಿ ಎಣ್ಣೆ ಬಗ್ಗೆ ನಾನು ಹೇಳ್ತಿಲ್ಲ, ಇವತ್ತು ವಾಟಿಕಾ ಎಣ್ಣೆ ಬಗ್ಗೆ ಹೇಳ್ತಿದ್ದೀನಿ. ಇದು ಬೆಸ್ಟ್ ಆಫ್ ದಿ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ಬೋದು. ಹೇರ್ ಆಯಿಲು ಭಾಳ ವರ್ತ್ ಅನಿಸುತ್ತೆ ಈ ಹೇರ್ ಆಯಿಲ್ನ ಬಳಸೋದ್ರಿಂದ. ಅದು ಬಿಟ್ಟರೆ ಆಲ್ಮಂಡ್ ಆಯಿಲ್, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು. ಸೊ ಈ ಆಲ್ಮಂಡ್ ಆಯಿಲ್ ಕೂಡ ನನಗೆ ಫೇವ್ರೆಟ್ಟು. ಹಾಗೆ ಈ ಹೇರ್ ಆಯಿಲ್ನ ಬಳಸೋದ್ರಿಂದ ನಿಮಗೆ ಜಾಸ್ತಿ ಹೇರ್ ಫಾಲ್ ಆಗೋದಿಲ್ಲ, ಹೇರ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಶೈನಿ ಉಳ್ಕೊಳ್ಳುತ್ತೆ. ಹಾಗೆ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಿಮಗೇನಾದರೂ ಹೇರ್ಸ್ ಉದ್ದ ಬರ್ತಿಲ್ಲ ಅನ್ನೋರು ಕೂಡ ಇದನ್ನು ಯೂಸ್ ಮಾಡಿ, ಫಸ್ಟ್ ಕ್ಲಾಸ್ ರಿಸಲ್ಟ್ ಐತಿ. ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ನೀವು ನೋಡ್ತಿರ್ಬೋದು, ಆಲ್ರೆಡಿ ನನ್ನ ಹೇರ್ಸು ಸಿಕ್ಕಾಪಟ್ಟೆ ಉದ್ದದವ, ಸ್ಟ್ರಾಂಗ್ ಅದಾವ, ಹೆಲ್ದಿ ಅದಾವ, ಶೈನಿ ಅದಾವ. ಸೊ ಹಾಗಾಗಿ ನಾವೊಂದು ಏನಾದರೂ ಯೂಸ್ ಮಾಡ್ತೀನಲ್ಲ, ಸೊ ಅದರ ಒಂದು ರಿಸಲ್ಟ್ ಬರುತ್ತೆ ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಒಂದು ಶೇರ್ ಮಾಡಿದ್ದನ್ನು ನೀವು ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ನೀವಾಗೆ ಒಂದು ಕಮೆಂಟ್ ಮಾಡ್ತೀರಾ, ಹೇರ್ ಆಯಿಲ್ ಯೂಸ್ ಆಯಿತು, ಚಲೋ ಐತಿ ಅಂಥೇಳಿ. ಹಾಗೆ ಈಗ ನಾನು ಅಶ್ವಿನಿ ಹೇರ್ ಆಯಿಲ್ ಕೂಡ ತೋರಿಸಿದೆ. ಅದು ಪರ್ಫೆಕ್ಟ್. 1 ವೀಕಲ್ಲಿ 2 ಟೈಮ್ ಅದನ್ನು ಹಚ್ಕೊಂಡ್ರೆ ನಿಮಗೆ ಹೇರ್ ಫಾಲ್ ಇರೋದಿಲ್ಲ. ಇವಾಗ ನಂಗೆ ನೋಡ್ತಿರ್ಬೋದಲ್ಲ. ಸೊ ಹೇರ್ ಫಾಲಿಗೆ ಅಂತ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಎಕ್ಸ್ಟ್ರಾ ಅಂದರೆ ನಿಮ್ಗೇನಾದರೂ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತಪ್ಪ ಅಂತಂದ್ರೆ ಇದನ್ನು ನೀವು ಅಳವಡಿಸ್ಕೊರಿ. ಇದನ್ನು ಬಿಟ್ಟರೆ ಸ್ವಲ್ಪ ಪ್ರೈಸ್ ಜಾಸ್ತಿ ತೊಗೋಬೇಕು. ಅದು ಕೇಶ್ ಕಿಂಗ್ ಅಂತ ಬರುತ್ತಲ್ಲ, ಅದು ಕೇಳಿರ್ಬೋದು ನೀವು. ಅದು ಕೂಡ ಒಳ್ಳೆಯದು ಹೇರ್ ಆಯಿಲ್. ಬಟ್ ನನಗೆ ಯಾವತ್ತೂ ಆ ಒಂದು ಹೇರ್ ಆಯಿಲ್ನ ಹಚ್ಕೋವಂಥ ನೆಸೆಸಿಟಿ ಬಿದ್ದಿಲ್ಲ. ಯಾಕಂತಂದರೆ ಆಲ್ವೇಸ್ ನಾನು ಮನೆಯಲ್ಲಿಯೇ ಹೇರ್ ಕೇರ್ ಮಾಡ್ಕೋತಿರೋದ್ರಿಂದ ಕೆಲವೊಂದು ಸ್ಮಾಲ್ ಕ್ವಾಲಿಟೀಲಿ ಒಂದು ಈ ರೀತಿ ಎಣ್ಣೆನ ನಾನು ಯೂಸ್ ಮಾಡ್ಕೋತಿರೋದ್ರಿಂದ ಮನೆಯಲ್ಲೂ ಕೂಡ ಆಯಿಲ್ ಪ್ರಿಪೇರ್ ಮಾಡಿ ಹಚ್ಚೋದ್ರಿಂದ ನನ್ನ ಒಂದು ಹೇರ್ ಫಾಲ್ ಆಗಿರ್ಬೋದು ಕಂಟ್ರೋಲಲ್ಲಿದೆ. ಹೇರ್ ಫಾಲ್ ಅಷ್ಟೊಂದು ಆಗೋದಿಲ್ಲ. ಹಾಗೆ ಹೇರ್ ಗ್ರೋತ್ ಆಗ್ತಾನೆ ಇರುತ್ತೆ. ಯಾವಾಗಲೂ ಕೂಡ ವೀಕಲ್ಲಿ 1 ಟೈಮು, 1 ಮಂತಲ್ಲಿ 1 ಟೈಮ್ ಹೇರ್ ಪ್ಯಾಕ್ ಹಾಕಬೇಕು. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಹೇರ್ ಆಯಿಲ್ ಬಗ್ಗೆ ಮಾತಾಡೋಣ. ಈಗ ವಾಟಿಕಾ ಹೇರ್ ಆಯಿಲ್ ನಾನು ಫಸ್ಟ್ ತರಿಸಿದ್ದು, ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ತರಿಸಿದ್ದು. ಹಾಗೆ ನೀವು ನನ್ನ ಒಂದು ಸಾಕಷ್ಟು ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ನಾ ಹೇರ್ ಆಯಿಲ್ ಬಗ್ಗೆ ಮನೆಯಲ್ಲೇ ಜಾಸ್ತಿ ಮಾಡಿರೋವಂಥ ಹೇರ್ ಆಯಿಲ್ ಬಗ್ಗೆನೇ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಈ ವಾಟಿಕಾ ಹೇರ್ ಆಯಿಲ್ ಬಗ್ಗೆನ ಯಾವತ್ತೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಇದು ಫಸ್ಟ್ ಟೈಮ್. ನೀವು ಬೇಕಾದರೆ ಚೆಕ್ಔಟ್ ಮಾಡ್ಬೋದು ನನ್ನ ಒಂದು ಹಳೆಯ ವೀಡಿಯೋಸ್ಗಳಲ್ಲಿ. ನಾನು ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡಿದ್ದು. ಇದನ್ನು ಈಗ 2 ಟೈಮ್ ನಾನು ಅಪ್ಲೈ ಮಾಡಿಕೊಂಡೆ. ಬೆಸ್ಟ್ ರಿಸಲ್ಟ್ ಅಂತ ಅನ್ನಿಸ್ತು. ಇದನ್ನು ಹಚ್ಚಿದ ಕೂಡಲೇ ಹೇರ್ ಫಾಲ್ ಕೂಡ ಅನ್ನಿಸ್ಲಿಲ್ಲ. ಹಾಗೆ ಕೂದಲು ಸ್ಮೂತ್ ಅಂತ ಅನ್ನಿಸ್ತಿತ್ತು. ಹಾಗೆ ಹೇರ್ ಗ್ರೋತ್ ಅಂತಲೂ ಕೂಡ ಅನ್ನಿಸ್ತು. ಹಾಗೆ ಶೈನಿ ಕೂಡ ಅನ್ನಿಸ್ತು. ಒಳ್ಳೆ ಹೇರ್ ಆಯಿಲ್ ಅಂತ ಅನ್ಕೋಬೋದು. ಇದನ್ನು ನಾನು ಯಾವುದೇ ರೀತಿ ಮೆಲ್ಟ್ ಮಾಡೋಂಗಿಲ್ಲ, ಆರಾಮ್ಸೆ ಇದೇ ರೀತಿ ಹಚ್ಕೋತೀನಿ. ಆಲ್ರೆಡಿ ಇದು ಪ್ರಿಪೇರ್ ಆಗಿ ಬಂದಿರುತ್ತೆ. ಇವಾಗ ಕೋಲ್ಡ್ ಇರೋದ್ರಿಂದ ನೀವೇನಾದರೂ ಸ್ವಲ್ಪ ಬೆಚ್ಚಗೆ ಮಾಡಿ ಹಚ್ಕೋಬೋದು. ಬೆಚ್ಚಗೆ ಮಾಡಿ ಪೂರ್ತಿ ಮತ್ತು ನಿಮಗೆ ತಣ್ಣಗೆ ಮಾಡಿಕೊಂಡೇ ನೀವು ಹೇರ್ ರೂಟ್ಸ್ಗೆಲ್ಲ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಪ್ರತಿಯೊಂದು ರೂಟಿಗೂ ಆ ಒಂದು ಆಯಿಲ್ ಅಪ್ಲೈ ಆಗಬೇಕು. ಇಲ್ಲ ಹೇರ್ಸಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಹಾಗೆ ಯಾವ ರೀತಿ ಮಸಾಜ್ ಮಾಡ್ಕೋಬೇಕು ಲೈಟಾಗಿ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಕೂಡ ಇದೇ ರೀತಿ ಫಾಲೋ ಅಪ್ ಮಾಡಿ. ಕೂದಲು ಎಷ್ಟೇ ಬರಲ್ಲ ಅನ್ನೋರು ಕೂಡ ನೀವು ಅಂತೀರ, ನನ್ನ ಕೂದಲು ಗ್ರೋತ್ ಆಗ್ತಿದೆ,
ಬೇಬಿ ಹೇರ್ಸ್ ಇನ್ನೇನೋ ಶುರು ಆಗ್ತಿದೆ ಅಂದರೆ ನ್ಯೂ ಹೇರ್ಸ್ ಕೂಡ ಬರ್ತಿದೆ ಅಂತ ನೀವೇ ಅಂದ್ಕೊತೀರ. ಹಾಗೆ ಈ ರೀತಿ ಕೆಲವೊಂದು ಸತಿ ಕೂದಲಿಗೆ ಎಣ್ಣೆ ಹಚ್ಚುವಾಗ ಈ ರೀತಿ ಆಗುತ್ತೆ. ಸೊ ವಿಡಿಯೋದಲ್ಲಿ ಹಚ್ಚುವಾಗ ಏರ್ಪೇರಾಗುತ್ತೆ. ಸೊ ಕಂಫರ್ಟೇಬಲ್ ಆಗಲ್ಲ. ಸೊ ಮತ್ತೆ ನಾನು ತೆಳಗೆ ಕುಂತು ಹಚ್ಕೊಳ್ಳಿಕ್ಕೆ ನನ್ನ ಕೈಲಾಗಲ್ಲ. ಯಾಕಂದರೆ ಆಲ್ರೆಡಿ ನನ್ನ ಒಂದು ಕೂದಲು ಉದ್ದ ಇರೋದ್ರಿಂದ ನಾನು ಐ ಆಮ್ ಕಂಫರ್ಟೇಬಲ್ ನನಗೆ ಅನ್ನಿಸ್ಲಿಲ್ಲ. ಸೊ ನನಗೆ ಕಂಫರ್ಟೇಬಲ್ ಅಂತ ಅನ್ನಿಸ್ಲಿಲ್ಲ. ಐ ಆಮ್ ನಾಟ್ ಕಂಫರ್ಟೇಬಲ್. ಸಿಟ್ಟಿಂಗ್ ಮೆಥಡಲ್ಲಿ ನಾನು ಆಯಿಲಿಂಗ್ ಮಾಡೋಕ್ಕೆ ನನಗಾಗಲಿಲ್ಲ. ಹಾಗೆ ಅದಕ್ಕೋಸ್ಕರ ನಾನು ಮತ್ತೆ ನಿಂತ್ಕೊಂಡ್ಬಿಟ್ಟೆ. ಓಕೆ, ನಿಂತೆ ನಾನೀಗ ಹೇರ್ ಆಯಿಲಿಂಗ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಮಾಡಿಕೊಂಡು ಈ ಕಡೆ ಕೂದಲನ್ನು ಮತ್ತೆ ತಿರುಗಿಸ್ಕೊಂಡು ಮತ್ತು ಈ ಕಡೆನೂ ಕೂಡ ಮಾಡಿಕೊಂಡೆ. ಅಂದರೆ ಪೂರ ಕೂದಲಿಗೆ ಎಲ್ಲ ಕಡೆನೂ ಹತ್ತಬೇಕು. ಕೂದಲಿಗೆ ಲೆಂತ್ ಕೂಡ ಹತ್ಕೋಬೇಕು. ಯಾಕಂತಂದರೆ ರೂಟ್ಸಿಗೆ ಅಷ್ಟೇ ಅಲ್ಲದೆ ಕೂದಲು ಬುಡಕ್ಕೆ ಹಚ್ಕೋಬೇಕು. ಕೂದಲು ಒಂದು ಉದ್ದ ಇರುತ್ತಲ್ಲ, ಕೂದಲು ತುದಿ ಇರುತ್ತಲ್ಲ, ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬೇಕು. ಹಾಗೆ ಕೂದಲು ತುದಿಗೆ ನಾನು ಇವಾಗ ಹಚ್ಕೋತೀನಿ. ಯಾವ ರೀತಿ ಹಚ್ಕೋತೀನಿ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ಕೂದಲು ನೋಡ್ತಿರ್ಬೋದು, ಸ್ವಲ್ಪ ರಫ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ವೀಕಲ್ಲಿ ಒನ್ ಟೈಮು ಈ ರೀತಿ ಆಗೇ ಆಗುತ್ತೆ. ನೀವು ಎಷ್ಟೇ ಸ್ಮೂತು ಶೈನಿ ಸಿಲ್ಕಿ ಹೇರ್ಸು ಅಂತ ಅನ್ಕೋರಿ, ಬಟ್ ವೀಕಲ್ಲಿ ಒನ್ ಟೈಮ್ ಮಾತ್ರ ಈ ರೀತಿ ಒಂದು ಹೇರ್ಸ್ ನಿಮ್ಗೆ ಕಂಡು ಬರುತ್ತೆ. ಅದನ್ನು ಹೋಗಲಾಡಿಸ್ಬೇಕು ಅಂತಂದರೆ ವೀಕ್ಲಿ ಒನ್ ಟೈಮ್ ಆದರೂ ಆಯಿಲಿಂಗ್ ಮಾಡಬೇಕು. ವೀಕ್ಲಿ 2 ಟೈಮ್ ಆಯಿಲಿಂಗ್ ಮಾಡಬೇಕು. ಹಾಗೆ ಕೆಲಸದ ಒತ್ತಡ ಏನಾದರೂ ಇದ್ದರೆ ವೀಕಲ್ಲಿ ಒನ್ ಟೈಮ್ ಆದರೂ ಅಟ್ಲೀಸ್ಟ್ ಮಾಡ್ಕೋಬೇಕು. ಕೂದಲು ಈಗ ತುದಿಗೆಲ್ಲ ಹಚ್ಕೊಂಡು ಈ ರೀತಿ ನಾನು ಇದು ಮಾಡ್ತಾಯಿದ್ದೀನಿ ಅಂದರೆ ಕೂದಲೇನಾದರೂ ಬರುತ್ತೇನೋ ಕೈಯಲ್ಲಿ ಅಂಥೇಳಿ. ಹಾಗೆ 1-2 ಬರುತ್ತೆ, ಅದು ಕಾಮನ್ನು. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಒಂದು ಮೆಥಡಲ್ಲಿ ನೀವು ಹೇರ್ ಮಸಾಜ್ ಮಾಡಿದರೆ ಡೆಫಿನೆಟಾಗಿ ನಿಮ್ಮ ಹೇರ್ ಗ್ರೋತ್ ಫಾಸ್ಟಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಇದೇ ವಾಟಿಕಾನ ಹೇರ್ ಆಯಿಲ್ನ ಯೂಸ್ ಮಾಡಿಕೊಂಡು ಇದೇ ಸ್ಟೆಪ್ ವೈಸ್ ನೀವು ಯೂಸ್ ಮಾಡಿ ನೋಡಿ. ಹೇರ್ ಫಾಲ್ ಸ್ಟಾಪ್ ಆಗಿ ಹೇರ್ ಗ್ರೋತ್ ಆಗುತ್ತೆ. ಬೇಬಿ ಹೇರ್ಸ್ ಶುರು ಆಗುತ್ತೆ. ಬೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ಈ ಒಂದು ಹೇರ್ ಆಯಿಲ್, ಸಖತ್ತಿದೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಅಂದರೆ ಆಲ್ಮಂಡ್ ಆಯಿಲು, ಅದನ್ನು ನಾನು ಯಾವಾಗಲೂ ಹಚ್ಕೋತೀನಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಅಪ್ಲೈ ಮಾಡಿ ತೋರಿಸ್ಲಿಲ್ಲ ನಾನು. ವಾಟಿಕಾ ಈ ಸತಿ ನಾನು ಹಚ್ಕೋತಾ ಇರೋದು. ನೋಡೋಣ, ಇದು 1-3 ಮಂತ್ಸ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಕೋತೀನಿ. ಇದರ ಬಗ್ಗೆ ನನಗೆ ಒಂದು ಕಾಳಜಿ ಇದೆ, ಒಂದು ಪ್ರೀತಿ ಇದೆ, ಒಂದು ಅಟ್ಯಾಚ್ಮೆಂಟ್ ಬೆಳ್ಕೊಂಡ್ಬಿಡ್ತು. 2 ಟೈಮ್ ಹಚ್ಚಿದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಅಂತ ಅನ್ನಿಸ್ತು. ಹಾಗಾಗಿ ರೆಗ್ಯುಲರಾಗಿ ಇದನ್ನು ಈಗ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಒಂದು ಡಿಸೈಡ್ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕೈತೆ ಅನ್ಕೋತೀನಿ, ಒಳ್ಳೆ ಟಿಪ್ಸ್ ಸಿಕ್ಕೈತೆ ಅನ್ಕೋತೀನಿ. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅನ್ಕೊತೀನಿ. ಹಾಗೆ ಈ ವಿಡಿಯೋ ಹೋಗಿದ್ದ ಮುಂಚೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ವಿಷಯ, ಹೇರ್ ಆಯಿಲ್ ಆದ ತಕ್ಷಣ ನೀವು ಜಡೆ ಆದರೂ ಹೆಣಿಬೇಕು. ಇಲ್ಲ ಅಂತಂದರೆ ಈ ರೀತಿ ಹೇರ್ಸ್ ಬಣ್ಣ ಹಾಕೋಬೇಕು. ನಾನು ಯಾವಾಗಲೂ ಇದೇ ರೀತಿ ಬಣ್ಣ ಹಾಕೋದು. ನೈಟ್ ಏನಾದರೂ ಮಲಗ್ತಿದ್ರೆ ಮಾತ್ರ ಹೇರ್ಸ್ಗೆ ಜಡೆ ಹಾಕ್ತೀನಿ. ಇದನ್ನು ಒಂದು 30 ನಿಮಿಷ ಬಿಟ್ಟು ತಳ್ಕೊಂಡ್ರೆ ಸಾಕು. ಇಲ್ಲಾಂದರೆ 1 ತಾಸು, ಇಲ್ಲ ಅದೇ ಹಾಫ್ ಆನ್ ಅವರು, ಇಲ್ಲಾಂದರೆ 1 ತಾಸು, ಇಲ್ಲಾಂದರೆ ಪೂರ್ತಿ ರಾತ್ರಿ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ನೀವು ವಾಶ್ ಮಾಡಿಕೊಂಡ್ರೆ ಬೆಸ್ಟು. ಬಟ್ 24 ತಾಸು ನೀವು ಬಿಡಬೇಡಿ. ಎಣ್ಣೆ ಕೂದಲಿಗೆ ಎಣ್ಣೆ ಅಷ್ಟೊಂದು ಬಿಟ್ಟರೆ ಕೂದಲಿಗೆ ಅದು ಒಳ್ಳೆಯದಲ್ಲ. ಯಾಕಂತಂದರೆ ಇವಾಗ ಒಂದು ಎಕ್ಸಾಂಪಲು, ಹೊಲದಲ್ಲಿ ನೀವು ನೀರೇನಾದರೂ ಜಾಸ್ತಿ ಬಿಟ್ಟರೆ ಏನಾಗುತ್ತೆ, ಬೆಳೆಗಳು ನೀಟಾಗಿ ಬೆಳೆಯೋದಿಲ್ಲ.
ಹಾಗೆ ಅದಕ್ಕೆ ರೆಗ್ಯುಲರಾಗಿ ಒಂದು ರೀತಿ ಔಷಧಿ ಥರ ನೀರು ಕೊಡ್ತಾ ಹೋಗಿ ನೀವು ನೀಟಾಗಿ ಬೆಳೀತಾ ಹೋಗುತ್ತಲ್ಲ, ಅದೇ ರೀತಿ ಇದು ಕೂಡ ಸಾಕಷ್ಟು ವಿಡಿಯೋದಲ್ಲಿ ಈ ಥರ ಎಕ್ಸಾಂಪಲ್ಸ್ ಯಾವುದಾದ್ರೂ ಒಂದು ಕೊಟ್ಟಿರ್ತೀನಿ, ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಈ ಚಳಿಗಾಲಕ್ಕೆ ಇನ್ನೊಂದು ಟಿಪ್ಸ್ ನಿಮಗೆಲ್ಲರಿಗೂ, ಕೂದಲು ನೀವು ವಾಶ್ ಮಾಡ್ತೀರಲ್ಲ, ವಾಶ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಒಣಗೋದಿಲ್ಲ. ಆ ಟೈಮಲ್ಲಿ ಈ ಹೇರ್ ಡ್ರೈಯರ್ನ ಯೂಸ್ ಮಾಡಿದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಈಗ ನೀವು ನಾನು ಬಿಸಿಲಲ್ಲಿ ಒಣಗಿಸ್ತೀನಿ ತಾನೇ ಒಣಗಲಿ ಅಂತ ನೀವೇನಾದರೂ ಕೈಕೋದು ಕೂತ್ರೆ ನೆಗಡಿ ಬರ್ತದೆ, ಸ್ಕಾಲ್ಪ್ ಎಲ್ಲ ಹಸಿ ಹಂಗೆ ಉಳ್ಕೋತಾವೆ, ಇನ್ನಷ್ಟು ಇನ್ಫೆಕ್ಷನ್ ಆಗ್ತೈತಿ, ಫಂಗಸ್ ಇನ್ಫೆಕ್ಷನ್ ಆಗುತ್ತೆ, ಕೆರೆಸಕ್ಕೆ ಶುರುವಾಗುತ್ತೆ, ಮತ್ತು ಹೇರ್ ಗ್ರೋತು ಸ್ಟಾಪ್ ಆಗಿಬಿಡ್ತದೆ, ಹೇರ್ ಗ್ರೋತೇ ಆಗಂಗಿಲ್ಲ. ಸ್ವಲ್ಪ ಲಿಮಿಟಲ್ಲಿ ಸ್ವಲ್ಪ ದೂರನೇ ಅದನ್ನು ಈ ರೀತಿ ಸ್ವಲ್ಪ ಕಾವು ಕೊಟ್ಟರೆ ಜಲ್ದಿನೇ ಅದು ಡ್ರೈ ಆಗಿಬಿಡುತ್ತೆ. ನನ್ನ ಹೇರ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಕಾಣಿಸುತ್ತೆ. ಪ್ರತಿ ಒಂದು ನನ್ನ ಒಂದು ಹೇರ್ಸ್ ರೂಟೀನಲ್ಲಿ ಏನೇನೆಲ್ಲ ಮಾಡ್ಕೋತೀನಲ್ಲ, ಸೊ ಅದನ್ನೇ ನಾನು ಶೇರ್ ಮಾಡ್ತಾ ಇರ್ತೀನಿ ಪ್ರತಿಯೊಂದರಲ್ಲೂ. ಹಾಗೆ ಕೆಲವೊಂದು ಶಾಂಪೂ, ಕೆಲವೊಂದು ಎಣ್ಣೆ, ಇದು ಪ್ರತಿಯೊಂದೊಂದು ವಿಡಿಯೋನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ನನ್ನ ಕೂದಲಿಗೆ ಏನೇನು ಯೂಸ್ ಆಗುತ್ತಲ್ಲ ಅದನ್ನು ನಾನು ಪ್ರಾಡಕ್ಟನ್ನು ಪ್ರತಿಯೊಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಪೂರ್ತಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಆ ಒಂದು ವಿಡಿಯೋ ಚೆಕ್ಔಟ್ ಮಾಡಿ ನೋಡಿ. ಹಾಗೆ ಇದು ಲಿವಾನ್ ಬಗ್ಗೆ ನಾನು ಹೇಳಿದ್ನಲ್ಲ, ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಒಂದು ಹೇರ್ಸ್ ಟಿಪ್ಸ್ ಅಂತ ಹೇಳ್ಬೋದು. ಹೇರ್ಸಿಗೋಸ್ಕರ ಕೂದಲು ಸಿಕ್ಕಾಪಟ್ಟೆ ಇದು ಆಗಲ್ಲ, ಗಂಟಾಗಂಗಿಲ್ಲ, ಭಾಳ ಬೆಸ್ಟ್ ಅಂತ ಹೇಳ್ಬೋದು. ಇದು ಪೂರ್ತಿ ಯಾವ ರೀತಿ ಯೂಸ್ ಮಾಡೋದು, ಹೇಗೆಲ್ಲ ಯೂಸ್ ಮಾಡೋದು ಅಂತ ಲಾಸ್ಟ್ ವಿಡಿಯೋಗಳನ್ನು ಚೆಕ್ ಮಾಡಿ ನೋಡಿ. ಮತ್ತೊಂದು ಹೊಸ ಟಿಪ್ಸೊಂದಿಗೆ ಬರ್ತೀನಿ.